ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿವಸದ ವ್ಲಾಗು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಈ ವರ್ಷ ನನ್ನ ಬರ್ಡೇ ದಿವಸನೇ ಸಂಕಷ್ಟಹರ ಚತುರ್ಥಿನೂ ಇತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಇವತ್ತಿನ ದಿವಸ ಏನೇನಾಯಿತು ಅಂತ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಮೊದಲು ಸಂಕಷ್ಟಹರ ಚತುರ್ಥಿನೂ ಇದ್ದಿದ್ದರಿಂದ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಿಂಪಲ್ ರಂಗೋಲಿನೇ ಹಾಕಿದ್ದೀನಿ. ಆ್ಯಂಡ್ ಕಲರ್ ಫಿಲ್ ಮಾಡೋದಕ್ಕೆ ಅಮ್ಮನೂ ಎಲ್ಪ್ ಮಾಡಿದರು. ರಂಗೋಲಿ ಹೇಗಿದೆ ಅಂತ ತಿಳಿಸಿ ಸಿಂಪಲ್ ಇರೋದನ್ನೇ ಆರಿಸ್ಕೊಂಡಿದ್ದೆ. ಇನ್ನು ಬರ್ತ್ಡೇ ದಿವಸ ಅಂತ ಅಂದಮೇಲೆ ಅಮ್ಮ ಅಜ್ಜಿ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಟ್ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿನೇ ಏನೋ ತುಂಬ ರಶ್ ಇರ್ತಾರೆ ಈ ಉದ್ಭವ ಗಣಪತಿ ದೇವಸ್ಥಾನದಲ್ಲಿ. ಬಟ್ ಅಷ್ಟೇನು ರಶ್ ಇರಲಿಲ್ಲ. ಮಳೆನೂ ತುಂಬ ಜೋರಾಗಿಯೇ ಬರ್ತಿತ್ತು. ಬಟ್ ಅಷ್ಟರೊಳಗೆ ನಾವು ಟೆಂಪಲ್ ರೀಚ್ ಆಗಿದ್ವಿ. ನಾನು ಸಂಕಷ್ಟಹರ ಚತುರ್ಥಿ ದಿವಸ ಬೆಲ್ಲದಲ್ಲಿ ತುಪ್ಪದ ಬತ್ತಿ ಆರತಿನ ಮಾಡ್ತೀನಿ. ಮಂಗಳವಾರ ಬಂದಿದ್ದರೆ ಶ್ರೇಷ್ಠ ಅಂತಾರೆ. ಬಟ್ ಬರ್ತಡೇ ಇತ್ತಲ್ವ, ಈ ಸತಿ ಶನಿವಾರ ಬಂದಿತ್ತು. ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಆರತಿನ ಎಲ್ಲ ಮಾಡಿದೆ. ದೇವಸ್ಥಾನ ಅಷ್ಟು ರಶ್ ಇರಲಿಲ್ವಲ್ಲ, ಆರಾಮಾಗಿ ಆರತಿ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಅಮ್ಮ ನಾನು. ಇನ್ನು ಬರ್ತಡೇ ಅಂದಮೇಲೆ ಫೋಟೋ ಸೆಷನ್ ಇಲ್ಲದೆ ಆಗುತ್ತಾ. ಡ್ರೆಸ್ಸೂ ತುಂಬಾ ಇಷ್ಟವಾಗಿರೋ ಕಲರ್ನೇ ತೊಗೊಂಡಿದ್ದೆ. ಹಂಗಾಗಿ ಫೋಟೋಸ್ ಎಲ್ಲನೂ ತೆಗೆಸ್ಕೊಂಡೆ. ಮತ್ತೆ ಸಿಗೋಣ.